ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಕಜ್ಜಾಯವನ್ನು ಮಾಡಬೇಕು ಅಂತಿದ್ದೇನೆ, ಅಥವಾ ಮುಳುಕ ಅಂತ ಹೇಳ್ತೇವೆ. ನಾನು ಮಾಡೋದಕ್ಕೆ ನೋಡಿ, ಒಂದು ತಪ್ಪಲೆಯಲ್ಲಿ ಒಂದು ಮುಕ್ಕಾಲು ತಪ್ಪಲೆಯಷ್ಟು ಅಂದರೆ ಒಂದು ಸಣ್ಣ ಹಲಸಿನಕಾಯಿಯ ಅರ್ಧ ಭಾಗವನ್ನು ತೊಗೊಂಡು ತೋಳೆ ಬಿಡಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದಿಟ್ಕೊಂಡಿದ್ದೇನೆ. ಹಾಗೆ 2.5 ಲೋಟ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಹಾಗೆ 1.5 ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಮೊದಲಿಗೆ ನಾನು ಇದನ್ನು ಎಲ್ಲ ಸೇರಿಸ್ಕೊಂಡು ರುಬ್ಬಿಕೊಳ್ತೇನೆ. ನಾವು ಸೊಳೆಯನ್ನು ಮತ್ತು ಅಕ್ಕಿಯನ್ನು ಹಾಕಿ ರುಬ್ಬುವಾಗ ಒಂದು ತೆರಿ ಆದರೆ ಸಾಕು. ಆ ಹೊತ್ತಲ್ಲಿ ನಿಲ್ಲಿಸ್ಕೊಂಡು ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಒಂದು ಸಲದ್ದು ರುಬ್ಬಿದ್ದೇನೆ. ತುಂಬ ನೈಸಲ್ಲ ನೋಡಿ, ಇಡ್ಲಿಗೆ ಕಡಿಯುವಾಗ ಎಷ್ಟು ಕಡಿತೇವೆ ಅಷ್ಟೇ. ತೆರಿ ಕೈಗೆ ಸಿಗ್ತಾ ಇರಬೇಕು. ನಾನು ಈಗ ಇದನ್ನು ತೆರಿಯಾಗಿದೆ. ಈಗ ಇದನ್ನು ತಂದು 1-2 ಸುತ್ತು ತಂದೇನೆ. ಈಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತೇನೆ. ಇನ್ನೊಮ್ಮೆ 1-2 ರೌಂಡ್ ತರೋದು ಸಾಕು, ಅಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಇವಾಗ ನಾನು ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ. ಇನ್ನೂ ಸ್ವಲ್ಪ ಗಟ್ಟಿ ಕಡಿಬೋದು. ನಾನು ತೋಳೆ ಸ್ವಲ್ಪ ನೀರಿದ್ದ ಕಾರಣ ಸ್ವಲ್ಪ ನೀರಾದಾಗಿದೆ. ನೀರು ಹಾಕ್ಕೊಂಡಿಲ್ಲ ನಾನು. ಇದಕ್ಕೆ ಈಗ ಜೀರಿಗೆಯನ್ನು ಹಾಕ್ಕೊಳ್ತೇನೆ, ಸೇರಿಸ್ಕೊಳ್ತೇನೆ. ಅಂದಾಜು 2 ಸ್ಪೂನಷ್ಟು. ನಮಗೆ ಕರಿದು ಸಿಕ್ಕಿದಾಗ ಬಾಯಲ್ಲಿ ಅಲ್ಲಲ್ಲಿ ಇದು ಕರಿದ ಮೇಲೆ ರುಚಿ ಇರ್ತದೆ ತಿನ್ನಲಿಕ್ಕೆ, ಅದಕ್ಕೋಸ್ಕರ. ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನೀಗ ಒಂದು ಬಾಣಲೆಯಲ್ಲಿ ಸುಮಾರು ಅರ್ಧ ಲೀಟ್ರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದು ತಾಜಾ ಕೊಬ್ಬರಿ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ ನೋಡಿ. ಸ್ವಲ್ಪ ಹಾಕಿ ನೋಡಿದೆ, ಬಿಟ್ಟು ಸ್ವಲ್ಪ ನೀರಾಯಿತು. ನೋಡಿ, ಕಜ್ಜಾಯ ಬೇಯ್ತಾ ಇದೆ. ಈಗ ನೋಡಿ, ಬಣ್ಣೆಲ್ಲ ಚೇಂಜ್ ಆಗಿದೆ. ಇಷ್ಟ ಆಗುವಾಗ ನಾವು ತೊಗೊಳ್ಬೋದು. ಇದು ಸೈಡೆಲ್ಲ ಕ್ರಿಸ್ಪಿಯಾಗಿದೆ ನೋಡಿ. ನಾನೊಂದು ಬಾಳೆಲೆ ಹಾಕಿ ಇಟ್ಕೊಂಡಿದ್ದೇನೆ, ತೆಗಿತಾ ಇದ್ದೇನೆ. ತೊಗೊಳ್ತೇನೆ ಇದನ್ನು. ಸೈಡೆಲ್ಲ ಕ್ರಿಸ್ಪಿ ಬಂದಾಗ ತೆಗೆದ್ರೆ ಆಯಿತು. ನೋಡಲಿಕ್ಕೆ ಗೋಳಿ ಬಜ್ಜಿ ಥರ ಕಾಣ್ತಾ ಉಂಟು. ಈಗ ನೋಡಿ, 2ನೇ ಸಲ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕ್ಲೀನಾಗಿ ಬಂದಿದೆ. ನಾವು ಹಿಟ್ಟನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ಸೌಟು ಹಾಕಿ ಅದನ್ನು ತಿರುಗಿಸಬಾರ್ದು. ಸ್ವಲ್ಪ ಬೆಂದ ನಂತರವೇ ಸ್ಪೂನಲ್ಲಿ ಸ್ವಲ್ಪ ಹೀಗೆ ಸೌಟಲ್ಲಿ ಸೈಡ್ ಮಾಡಿಕೊಂಡು ಮೆಲ್ಲಗೆ ಮಚ್ಚಿ ಹಾಕ್ಕೊಳ್ಬೇಕು. ಹಾಗಾದರೆ ಪುಡಿ ಆಗೋದಿಲ್ಲ. ಪುಡಿ ಆದರೆ ಎಣ್ಣೆ ತುಂಬ ಇಳಿತದೆ. ಈಗ ಎಣ್ಣೆ ಜಾಸ್ತಿ ಇಳಿಯೋದಿಲ್ಲ, ಕ್ಲೀನಾಗಿ ಬರ್ತದೆ. ನಾನು ಹಿಟ್ಟನ್ನು ಫಸ್ಟಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ನೀರು ಅನಿಸ್ತು, ಆಮೇಲೆ ಸರಿ ಆಯಿತು ನೋಡಿ. ಸೆಟ್ ಆಯ್ತು. ಈಗ ಚೆನ್ನಾಗಿ ಬಂದಿದೆ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ, ಪ್ಲೇಟಲ್ಲಿ. ಹಾಗೆಯೇ ಡಿಕಾಕ್ಷನ್ ಟೀ ಕಣ್ಣಚಾಯ ರೆಡಿ ಇದೆ. 1 ಗ್ಲಾಸ್ ಕಣ್ಣಚಾಯದ ಜೊತೆಯಲ್ಲಿ ಇದನ್ನು ತಿಂತಾಯಿದ್ರೆ ತಿನ್ನುವಂತಲೇ ಆಗ್ತದೆ. ಅದು ತೆಂಗಿನಕಾಯಿ ಅಲ್ಲಿ ಸಿಗ್ತಾಯಿದೆ ಬಾಯಿಗೆ ತಿನ್ನುವಾಗ. ಹಾಗೆಯೇ ಜೀರಿಗೆ ಸಿಗ್ತಾಯಿದೆ. ಮತ್ತು ಒಳ್ಳೆ ರೋಸ್ಟಾಗಿ ಬಂದಿದೆ. ಸೈಡೆಲ್ಲ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೈಡೆಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಮೆತ್ತಗಿದೆ. ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ. ನಾನು ಮಾಡಿದ ಇವತ್ತಿನ ಹಲಸಿನ ಹಣ್ಣಿನ
ಮುಳುಕ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಿಮ್ಮ ಕಮೆಂಟನ್ನು ನನಗೆ ಹೇಳಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.